ಸೌಜನ್ಯ. ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು ಆನ್ ಮೈ ಶೋ ಐ ಹ್ಯಾವ್ ಅ ವೆರಿ ಸ್ಪೆಷಲ್ ಆ್ಯಂಡ್ ಅ ವೆರಿ ವೆರಿ ಡಿಯರ್ ಫ್ರೆಂಡ್. ಅವರ ಹೆಸರನ್ನ ಹೇಳೋದಿಲ್ಲ, ಬಟ್ ಒಂದು ಚಿಕ್ಕ ಡಿಸ್ಕ್ರಿಪ್ಷನ್ ನಾನು ಕೊಡ್ತಾ ಹೋಗ್ತೀನಿ. ಅವ್ರ ಬಗ್ಗೆ ಯಾರವರು ಗೆಸ್ ಮಾಡ್ತೀರಾ ನೋಡೋಣ. ಇವರ ಮುತ್ತಾತ ಕನ್ನಡ ಚಿತ್ರರಂಗದ ಪ್ರಪ್ರಥಮ ನಾಯಕ ನಟ. ಇವರ ಮುತ್ತಜ್ಜಿ ಕನ್ನಡ ಚಿತ್ರರಂಗದ ಪ್ರಪ್ರಥಮ ನಾಯಕ ನಟಿಯರಲ್ಲೊಬ್ಬರು. ಇವರ ತಾತ ಕರ್ನಾಟಕದ ಹರಿಕಥೆಯ ಪಿತಾಮಹರು. ಇನ್ನು ಇವರ ತಾಯಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು. ಇನ್ನು ಇವರು ಕೂಡ ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದಾರೆ. ಅದು ಕಿರುತೆರೆಯಲ್ಲಿರಬಹುದು, ಸಿನಿಮಾ ರಂಗದಲ್ಲಿರಬಹುದು, ಹರಿಕಥೆ ಕ್ಷೇತ್ರದಲ್ಲಿ ಇರಬಹುದು. ಲೆಟ್ ಅಸ್ ವೆಲ್ಕಮ್ ಟು ದಿ ಶೋ ಮೈ ಡಿಯರ್ ಫ್ರೆಂಡ್ ಅಮೃತಾ ನಾಯ್ಡು. ಹಲೋ ಸೌಜನ್ಯ. ಹಲೋ, ಥ್ಯಾಂಕ್ ಯು ಸೋ ಮಚ್. ನೀವು ಕೊಟ್ಟಿದ್ದ ಡಿಸ್ಕ್ರಿಪ್ಷನ್ ಅಲ್ಲೇ ಒಂದು ಸೆಕೆಂಡ್ ನನಗೆ ಏನೋ ಒಂದು ಯಾರೋ ಬಂದು ನನಗೆ ಹುರಿದುಂಬಿಸ್ದಂಗೆ ಆಯಿತು. ಥ್ಯಾಂಕ್ ಯು ಸೋ ಮಚ್. ಅಬ್ಸಲ್ಯೂಟ್ ಪ್ಲೆಜರ್. ಸಾಕಷ್ಟು ದಿನಗಳಿಂದ ಈ ಮಾತುಕತೆ ಮಾಡ್ಬೇಕಂತ ಫೋನಲ್ಲಿ ಅನ್ಕೋತಾ ಇದ್ವಿ. ಐ ಆಮ್ ಸೋ ಹ್ಯಾಪಿ ಫೈನಲಿ ಇದು ನಡೀತಾ ಇದೆ ಅಂತ. ಎಕ್ಸಾಕ್ಟ್ಲಿ. ಅದು ನೀವು ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ಇಲ್ಲಿವರೆಗೂ ಬಂದಿರೋದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಸೊ ಇನ್ಫ್ಯಾಕ್ಟ್ ನಾನು ನಿಮಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನಿಮ್ಮ ಶೋಸ್ ಎಲ್ಲ ಅದ್ಭುತವಾಗಿ ಬರ್ತಾ ಇದೆ ಆ್ಯಂಡ್ ನೀವು ಕೊಡ್ತಾ ಇರೋ ಒಂದೊಂದು ಮಾಹಿತಿನೂ ಅವೆಲ್ಲ ನೋಡಿದಾಗ ನನಗನ್ಸುತ್ತೆ ಇವತ್ತು ಈ ಇಂಟರ್ವ್ಯೂಗೆ ನಾನು ಅರ್ಹಳ ಅನ್ನೋ ಒಂದು ದೊಡ್ಡ ಪ್ರಶ್ನೆ ನನಗೆ ನೀವು ಕೇಳಿದಾಗೆಲ್ಲ ಅನ್ನಿಸ್ತಿತ್ತು. ನಾನು ನಿಮಗೂ ಕೂಡ ಹೇಳ್ತಾ ಇದ್ದೆ. ಬಟ್ ಎನಿವೇ, ನನ್ನ ಮೇಲಿರೋ ಒಂದು ಪ್ರೀತಿಗೆ ಯು ಆರ್ ಹಿಯರ್. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಈ ಪ್ರಶ್ನೆಗೇನೆ ನನ್ನ ಉತ್ತರ. ದಟ್ ವಾಸ್ ಸಪೋಸ್ ಟು ಬಿ ಮೈ ನೆಕ್ಸ್ಟ್ ಲೈನ್ ಆಸ್ ವೆಲ್. ಸೊ ಸಾಮಾನ್ಯವಾಗಿ ಏನಾಗುತ್ತೆ, ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ, ನಮ್ಮ ಲೈಫಲ್ಲಿ, ಜೀವನದ ಜಂಜಾಟಗಳಲ್ಲಿ ಎಷ್ಟು ಬ್ಯುಸಿ ಆಗ್ಬಿಟ್ಟಿರ್ತೀವಿ ಅಂದರೆ ನಮ್ಮ ಫ್ಯಾಮಿಲಿ ಲೆಗಸಿ ಎಂಥದ್ದು ಅಂತ ನಮಗೆ ಮರ್ತೇ ಹೋಗಿರುತ್ತೆ. ಫಾರ್ ಎಕ್ಸಾಂಪಲ್, ಯಾರಾದರೂ ನಿಮ್ಮ ಕನ್ನಡ ಚೆನ್ನಾಗಿದೆ ಅಂದಾಗ ನನಗೆ ಥಟ್ ಅಂತ ನಮ್ಮ ತಾತನಿಂದ ಅಂತ ನನಗೆ ಅವಾಗ ಅದು ನೆನಪಾಗುತ್ತೆ. ಆ್ಯಂಡ್ ಯಾರಾದರೂ ಆರ್ಮಿ ಬಗ್ಗೆ ಮಾತಾಡಿದ್ರೆ, ಮಿಲಿಟ್ರಿ ಬಗ್ಗೆ ಮಾತಾಡಿದ್ರೆ, ಓ ನಮ್ಮ ತಾತ ಹಿ ವಾಸ್ ಇನ್ ಟು ದಟ್ ಅಲ್ವಾ ಅಂತ ಅನ್ಸುತ್ತೆ. ಯಾರಾದರೂ ಅಜ್ಜಿರ್ ಬಗ್ಗೆ ಮಾತಾಡಿದಾಗ ನಮ್ಮ ಅಜ್ಜಿ ಎಂತ ಸಾಧನೆ ಮಾಡಿದ್ದಾರೆ, ಬಿಕಾಸ್ ಶಿ ಯೂಸ್ ಟು ಆಲ್ವೇಸ್ ಸೇ, ನಮ್ಮ ತಾಯಿಯ ತಾಯಿ ಆಗಿನ ಕಾಲದಲ್ಲೇ ಇಂದಿರಾ ಗಾಂಧಿ ಅವರು ಅವ್ರಿಗೆ ಆಫರ್ ಮಾಡಿದ್ರಂತೆ, ನಮ್ಮ ಜೊತೆ ಇದ್ಬಿಡಿ ನೀವು ಅಂತ. ಅಂದ್ರೆ ಶಿ ವಾಸ್ ಸೋ ನಾಲೆಜಬಲ್. ಆ್ಯಂಡ್ ಈ ಕಡೆ ನಮ್ಮ ತಂದೆ ತಾಯಿ ಅಂತ ತಗೊಂಡಾಗ್ಲೂ ಎಲ್ಲರೂ ಅದೇ ಅನ್ನೋರು, ನೀವೊಂಥರ ಮಾಡರ್ನ್ ಅಜ್ಜಿ ಅಂತ. ಬಿಕಾಸ್ ನಮ್ಮ ಅಜ್ಜಿ ಆವಾಗಲೇ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡೋರು, ಸಾಕಷ್ಟು ಲಾಭ ಮಾಡೋರು, ಎಲ್ಲರಿಗೂ ಗೈಡ್ ಮಾಡೋರು, ಹೀಗೆ ಮಾಡಿ ಅಂತ. ಸಿಕ್ಕಾಪಟ್ಟೆ ಆಕ್ಟಿವ್, ಎಂಥ ದೊಡ್ಡ ಮೂವಿ ಬಫ್. ಅಫ್ಕೋರ್ಸ್ ಇದನ್ನ ನಾನು ಲೆಗಸಿ ಅಂತ ಹೇಳ್ತಾ ಇಲ್ಲ, ಬಟ್ ದೆನ್ ಯಾರಾದ್ರೂ ಹೇಳಿದಾಗ ಒಂದ್ ಸೆಕೆಂಡ್ ಮೆಲ್ಕ್ ಹಾಕ್ತೀನಿ, ಇದೆಲ್ಲ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ಅಲ್ವಾ ಅಂತ. ಬಟ್ ನೀವು, ನಾನು ಹೇಳೋದು ಮೆಲುಕು ಹಾಕೋದಕ್ಕೆ ದೇರ್ ಇಸ್ ಸೋ ಮಚ್. ಯಾಕಂದ್ರೆ ಕನ್ನಡ ಚಿತ್ರರಂಗದ ಪ್ರಪ್ರಥಮ ನಾಯಕ ನಟ ಅಂದ್ರೆ ಅದು ನಿಮ್ಮ ಮುತ್ತಾತ ಸುಬ್ಬಯ್ಯ ನಾಯ್ಡು ಅವರ ಹೆಸರು ಪರಿಚಯ ಇಲ್ಲದೆ ಇರೋರು ಯಾರು ಇರೋದಕ್ಕೆ ಸಾಧ್ಯನೇ ಇಲ್ಲ. ರೈಟ್. ಅಂಡ್ ನಿಮ್ಮ ಮುತ್ತಜ್ಜಿ ಒನ್ ಆಫ್ ದ ಫಸ್ಟ್ ಹೀರೋಯಿನ್ ಲಕ್ಷ್ಮೀಬಾಯಿ ಅವರು. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಅಜ್ಜಿಯವರು ಪ್ರತಿ ಸಲ ನಮ್ಮ ಹತ್ರ ಕೂತು ಮಾತಾಡುವಾಗೆಲ್ಲ ಅವ್ರು ಲಕ್ಷ್ಮೀಬಾಯಿ ಬಗ್ಗೆನೇ ಬಹಳ ಹೇಳೋದು. ಯಾಕೆಂದ್ರೆ ಈಗಷ್ಟೇ ನೀವು ಹೇಳಿದ್ರಿ ನಿಮ್ಮ ಅಜ್ಜಿಯವರು ಹೇಗೆ ಎಷ್ಟು ನಾಲೆಡ್ಜ್ ಇರ್ತಿತ್ತು ಅಥವಾ ಹೇಗೆ ಅವ್ರು ಹ್ಯಾಂಡಲ್ ಮಾಡಿದ್ರು ಅನ್ನೋದನ್ನ. ಸೊ ಹಾಗೆ ಲಕ್ಷ್ಮಿ ನಮ್ಮ ಮನೇಲಿ ಯಾವಾಗ್ಲೂ ಸ್ವಲ್ಪ ಹೆಣ್ಣು ಮಕ್ಕಳು ಹೆಡ್ ಸ್ಟ್ರಾಂಗ್ ಅಂತ ಅನ್ಸುತ್ತೆ. ಯಾಕೆಂದ್ರೆ ಎಲ್ಲದರಲ್ಲೂ ಒಂದು ಹೆಜ್ಜೆ ಎಂತೆಂತ ಪ್ರತಿಯೊಬ್ರು, ಯಾರಿಗೂ ಲೈಫ್ ಇಸ್ ನೆವರ್ ಬಿನ್ ಈಸಿ. ಬಟ್ ಏನೇ ಸಿಚುವೇಶನ್ ಬಂದ್ರು, ಎಂಥ ಸಿಚುವೇಶನ್ ಬಂದ್ರು, ದೇ ಹ್ಯಾವ್ ಸ್ಟುಡ್ ಅಪ್ ಅಂಡ್ ಅವ್ರು ಮಾಡಬೇಕಾಗಿರೋದನ್ನ ಗಳಿಸಿದ್ದಾರೆ. ಆ್ಯಂಡ್ ಮುಖ್ಯವಾಗಿ ಲಕ್ಷ್ಮೀಬಾಯಿ ಅವರು ಅಂತ ಹೇಳಿದಾಗ ಅವರ ಕಂಪ್ನಿಯನ್ನು ಒಂದು ಹಂತದಲ್ಲಿ ಅವರೊಬ್ಬರೇ ನಿಂತು ನಡೆಸುವಂಥ ಒಂದು ಪರಿಸ್ಥಿತಿ ಬರುತ್ತಂತೆ. ಸೊ ಆವಾಗಲೂ ಕೂಡ ಹೆಣ್ಣು ಮಗಳು ಅವರ ಒಂದು ಇದನ್ನು ಧೈರ್ಯ ಕಳ್ಕೊಳ್ದೆ, ಧೃತಿಗೆಡದೆ ಅವರು ನಿಂತು ಮಾಡಿದ್ದಾರೆ. ಆ್ಯಂಡ್ ನಮ್ಮ ಅಜ್ಜಿನ ನೋಡಿರೋ ಅಂತ ಇನ್ನೂ ಕೆಲವ್ರು ಹೇಳ್ತಾರೆ, ನಿಮ್ಮ ಅಜ್ಜಿ ಚಿಕ್ಕ ಮಗು ಇದ್ದಾಗ ಹೇಗಿದ್ರು ಅಂದರೆ ಅವರೊಂದು ಯುವರಾಣಿ ಥರ ಇದ್ದರು. ಅಡಿಯಿಂದ ಮುಡಿವರೆಗೂ ಬಂಗಾರದಲ್ಲೇ ತುಂಬಿಸಿದ್ರು ನಿಮ್ಮ ಅಜ್ಜಿನ. ನಾನು ನೋಡಿದ್ದೀನಿ, ಬೈತಲೆ ಬೊಟ್ಟಿರ್ಬೋದು ಎಲ್ಲ ಬಂಗಾರದಲ್ಲೇ ಇತ್ತಂತೆ. ಸೊ ಹಾಗೆ ಅವರ ತಾಯಿಯವರು ಅವರನ್ನು ಸಾಕಿದ್ದಾರೆ. ಓಕೆ. ಸೊ ಹಾಗೆಲ್ಲ ಇದ್ದವರು ಅದಾದಮೇಲೂ ನಮ್ಮ ಅಜ್ಜಿಯವರು ಏನು ಅವರ ಜೀವನ ಏನು ಅಂದರೆ ನಾಟ್ ಸಚ್ ಅ ಗುಡ್ ಲೈಫ್ ಅಂತ ಏನಿಲ್ಲ. ಅದಾದಮೇಲೂ ಅವರು ತುಂಬ ಪ್ರೌಡಾಗೆ ಬಾಳಿ ಬದುಕಿದ್ದಾರೆ. ಇದು ಪ್ರೇಮಾ ನಾಯ್ಡು ಅವರು. ಇದು ಪ್ರೇಮಾ ನಾಯ್ಡು. ಬಟ್ ಲಕ್ಷ್ಮೀಬಾಯಿ ಅವರು ಪ್ರೇಮಾ ನಾಯ್ಡು ಅವರನ್ನ ಸಾಕಿದ್ರಂತೆ. ಸೊ ಅಂಥ ಒಂದು ಅವರ ಕಂಪನಿ ತುಂಬ ಒಂದು ಕೆಟ್ಟ ಪರಿಸ್ಥಿತಿಗೆ ಬಂದಾಗಲೂ ಕೂಡ ಲಕ್ಷ್ಮೀಬಾಯಿ ಸ್ಟುಡ್ ದೇರ್ ಆ್ಯಂಡ್ ಶೀಸ್ ಫೇಸ್ಡ್ ಇಟ್. ಆ ಒಂದು ದೊಡ್ಡ ಏನಂತೀರ, ಒಂದು ವ್ಯಾಲ್ಕೆನೋ ಥರನೇ ಇತ್ತು, ಅದನ್ನು ಅವರು ಪಾರ್ ಮಾಡ್ಕೊಂಡು ಬಂದ್ರಂತೆ. ಸೊ ಇದೆಲ್ಲ ನಮ್ಮ ಅಜ್ಜಿಯವ್ರು ಹೇಳುವಾಗ ನಮಗೆ ಒಂಥರ ನೀವು ಹೇಳ್ದಂಗೆ DNA ಬಂದ್ಬಿಟ್ಟಿದೆ ಅನ್ಸುತ್ತೆ. ಏನೇ ಬಂದರೂ ಸ್ವಲ್ಪ ಧೈರ್ಯವಾಗಿ ಮುಂದೆ ನಿಂತು ಅದನ್ನು ಹ್ಯಾಂಡಲ್ ಮಾಡೋ ವಿಧಾನನೇ ನಮಗೆ ಬದಲಾಗ್ಬಿಟ್ಟಿದೆ. ಸೊ ಇನ್ ದಟ್ ವೇ ಐ ಥಿಂಕ್ ನೀವು ಹೇಳ್ದಂಗೆ ನಮ್ಮ ಪೂರ್ವಕರು ನಮ್ಗೆ ಕೊಟ್ಟಿರುವಂಥ ಒಂದು ಹೆರಿಡಿಟ್ರಿನೇ ಅದು ಅಂತ ಅನ್ಸುತ್ತೆ. ಅಬ್ಸಲ್ಯೂಟ್ಲಿ. ಆ್ಯಂಡ್ ಈಗ ಐ ವಾಂಟ್ ಟು ರಿಮೈಂಡ್ ಒಂದು ಪಾಯಿಂಟ್ ದಟ್ ನಿಮಗೊಂದಷ್ಟು ಪುಸ್ತಕಗಳನ್ನು ಕೊಟ್ಟಿದ್ದೆ ನಾನು.
ಓದ್ಲೇಬೇಕು ನೀವು ಅಂತ ಹೇಳಿ ಕೊಟ್ಟಿದ್ದೆ, ನೀವು ಯಾವುದೂ ಓದ್ಲಿಲ್ಲ. ಸೌಜನ್ಯ ಪ್ಲೀಸ್, ನಾನು ಮೊದಲೇ ಗಿಲ್ಟಲ್ಲಿ ಸಾಯ್ತಾ ಇದ್ದೀನಿ. ನನ್ನ ಗಿಲ್ಟ್ನ ಇನ್ನ ನೀವು ಜಾಸ್ತಿ ಮಾಡಬೇಡಿ. ಇಲ್ಲ, ನಾನು ಏನು ಹೇಳಕ್ ಬಂದೆ ಅಂದ್ರೆ ಅದರಲ್ಲಿ ಒಂದು ಪುಸ್ತಕ ದ ಲಾಸ್ಟ್ ಕ್ವೀನ್ ಅಂತ. ಓಕೆ, ಅದನ್ನ ನೀವು ಓದ್ಲೇಬೇಕು, ಯಾಕಂದ್ರೆ ಅದು ನಿಮ್ಮ ಅಜ್ಜಿಯ ಮೆಮೊರೀಸ್ ನ ಖಂಡಿತ ನಿಮಗೆ ವಾಪಸ್ ತಂದು ಕೊಡುತ್ತೆ. ದ ಲಾಸ್ಟ್ ಕ್ವೀನ್. ದಯವಿಟ್ಟು ಓದಿ. ಖಂಡಿತ. ಇನ್ನೊಂದು, ನಾನು ಏನಕ್ಕೆ ಪುಸ್ತಕ ಓದಿಲ್ಲ ಅಂತಾನು ನಿಮ್ಗೆ ಹೇಳ್ತೀನಿ. ನೀವು ನನಗೆ ಪುಸ್ತಕ ಕೊಟ್ಟಿದ್ದು ಯಾವಾಗ ಅಂದ್ರೆ ಪೋಸ್ಟ್ ಮೈ ಡೆಲಿವರಿ, ಆಯ್ತಾ? ನನ್ಗೆ ಹುಟ್ಟಿರೋ ಮಗ ಎಂತ ಪ್ರಚಂಡ ಅಂತಂದ್ರೆ ಅವ್ನ್ 3 ಹೊತ್ತು ಹಿ ಇಸ್ ಬಿಹೈಂಡ್ ಮೀ. ನಾನು ಇಲ್ಲ ಅವರಪ್ಪ ಇಬ್ರಲ್ಲಿ ಒಬ್ರು ಅವ್ನಿಗೆ ಇರ್ಲೇಬೇಕು. ಸೊ ನಾವು ನಮ್ಗೋಸ್ಕರನೇ ಟೈಮ್ ಕೊಟ್ಕೊಳಕ್ ಆಗ್ತಿಲ್ಲ, ಆಯ್ತಾ? ನಿಜ ಪುಸ್ತಕಗಳು ನೋಡಿದಾಗ ಸೌಜನ್ಯ ಎಷ್ಟು ಪ್ರೀತಿಯಿಂದ ಕೊಟ್ರು, ಒಂದು ದಿನ ಅದನ್ನ ತೆಗೆದು ನೋಡೋಕ್ಕಾಗಿಲ್ವೇ. ಬಟ್ ನೋ, ಐ ವಿಲ್ ನಾಟ್ ಗಿವ್ ಅಪ್. ಅವ್ನು ಈಗಿನ ಸ್ವಲ್ಪ ದೊಡ್ಡವನಾದ್ಮೇಲೆ ಅವನಿಗೆ ಆ ಪುಸ್ತಕಗಳನ್ನ ಓದೋ ತರ ಆದ್ರೂ ನಾನು ಅಭ್ಯಾಸನ ಶುರು ಮಾಡಿ. ಖಂಡಿತ. ಎಸ್ಪೆಷಲಿ ಈ ಪುಸ್ತಕ ಅಂತೂ ದೊಡ್ಡವರು ಓದಬಹುದು, ದೊಡ್ಡವರು ಮಕ್ಕಳಿಗೂ ಓದಿ ಹೇಳಬಹುದು. ಸಚ್ ಅನ್ ಅಮೇಜಿಂಗ್ ಬುಕ್ ಇಟ್ ಇಸ್. ಓದಿ. ಖಂಡಿತ ಖಂಡಿತ ಸೌಜನ್ಯ. ನಿಮ್ಮ ಅಜ್ಜಿ ನೆನಪಾದ್ರೆ ಹೇಳಿ ನನಗೆ ಓದ್ಬಿಟ್ಟು. ಡೆಫಿನೆಟ್ಲಿ. ಆ್ಯಂಡ್ ಇನ್ನೊಂದು ಸೌಜನ್ಯ, ನೀವು ಆ ಪುಸ್ತಕಗಳನ್ನ ಆಯ್ಕೆ ಮಾಡಿ ನನಗೆ ಕೊಟ್ಟಾಗ ನೀವು ಇದೇ ಥರ ಪ್ರತಿಯೊಂದು ಪುಸ್ತಕದ ಬಗ್ಗೆನೂ ನನಗೆ ನೀವು ನರೇಟ್ ಮಾಡಿ ಹೋಗಿದ್ರಿ. ಇದನ್ನು ನಾನು ಯಾಕೆ ಕೊಟ್ಟಿದ್ದೀನಿ, ದಿಸ್ ಇಸ್ ಬಿಕಾಸ್ ಆಫ್ ದಿಸ್ ಇಸ್ ಬಿಕಾಸ್. ಸೊ ಅದರಲ್ಲೇ ನನಗೆ ಅರ್ಧ ಯಾರು ನನ್ನ ಜೊತೆ ಇದಾರಪ್ಪ ಅನ್ನೋ ಒಂದು ಸಮಾಧಾನ ಬಂದಿತ್ತು. ಐ ವಿಲ್ ಡೆಫಿನೆಟ್ಲಿ ರೀಡ್ ದಟ್. ಐ ವಿಲ್ ಡೆಫಿನೆಟ್ಲಿ ನಾಟ್ ಮಿಸ್ ಆನ್ ದಟ್. ಖಂಡಿತ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಲೆಗಸಿ ಬಗ್ಗೆ ಮಾತಾಡ್ತಾ, ಫಸ್ಟ್ ನಿಮ್ಮ ಮುತ್ತಾತ ಸುಬ್ಬಯ್ಯ ನಾಯ್ಡು ಅವರು, ಅವರ ಮಗಳು ಪ್ರೇಮಾ ನಾಯ್ಡು ಅವರು, ಅವರನ್ನ ವರೆಸಿದಂಥವರು ಕರ್ನಾಟಕದ ಹರಿಕಥಾ ಪಿತಾಮಹರಾದಂತಹ ಗುರುರಾಜುಲ್ ನಾಯ್ಡು ಅವರು. ಅವರ ಮುದ್ದಾದ 2 ಮಕ್ಕಳು ಇವತ್ತಿನ ದಿನ ಅಂದ್ರೆ ಕರ್ನಾಟಕದಲ್ಲಿ ನಿಜವಾಗ್ಲೂ ಬಹಳವಾಗಿ ಹೆಸರು ಮಾಡಿರುವಂತ ಹರಿಕಥಾ ಕೀರ್ತನಾಕಾರರು ಅಂತ ಯಾರಾದ್ರೂ ಇದ್ರೆ ಶೋಭಾ ನಾಯ್ಡು, ಶೀಲಾ ನಾಯ್ಡು ಅಂತ ಖಂಡಿತ ಹೇಳಬಹುದು. ಶೋಭಾ ನಾಯ್ಡು ರವರ ಪ್ರೀತಿಯ ಪುತ್ರಿ ಅಮೃತಾ ನಾಯ್ಡು. ಹೌದು, ಎಷ್ಟು ಹೋಮ್ವರ್ಕ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ, ಮೈ ಗಾಡ್. ಸೊ ಕನ್ನಡ ಚಿತ್ರರಂಗದ ಪ್ರಥಮ ನಾಯಕ ನಟ ಸುಬ್ಬಯ್ಯ ನಾಯ್ಡು ಅವರು, ನಾನು ಆಗ್ಲೇ ಹೇಳಿದ ಹಾಗೆ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಚಿರಪರಿಚಿತವಾದಂತ ಹೆಸರು. ಆದ್ರೆ ಇವರ ಜೀವನದಲ್ಲಿನ ಒಂದು ವಿಷಯ ಎಷ್ಟು ಕೋಇನ್ಸಿಡೆಂಟಲ್ ಆಗಿದೆ ಅವರ ಸತಿ ಸುಲೋಚನಾ ಸಿನಿಮಾಗೆ ಅಂತ ನನಗನ್ನಿಸ್ತು. ಅಂದ್ರೆ ಇವರು 1962ನೇ ಇಸ್ವಿಯಲ್ಲಿ ಜುಲೈ 21ನೇ ತಾರೀಕು ಮಂಡ್ಯದಲ್ಲಿ ಅಂಬರೀಷ ಪಾತ್ರವನ್ನ ಪ್ಲೇ ಮಾಡುವಂತ ಸಮಯದಲ್ಲೇ ಅಸುನೀಗ್ತಾರೆ. ಮಾರನೇ ದಿನ ಅವರನ್ನ ಕರ್ಕೊಂಡ್ ಬರ್ತಾರೆ ಫಾರ್ ಲಾಸ್ಟ್ ರೈಟ್ಸ್. ಪತಿಯ ಈ ತರದ ಒಂದು ಸುದ್ದಿ, ಅಂದ್ರೆ ಪತಿ ನಿಲ್ಲ ಅನ್ನೋದನ್ನ ತಿಳಿದಂತಹ ಪತ್ನಿ ಆ ನೋವಲ್ಲೇ ಅವತ್ತು ಅವರು ಅಸುನೀಗ್ತಾರೆ. ಹೌದು. ಸತಿ ಸುಲೋಚನಾ ಸಿನಿಮಾದಲ್ಲಿ ಏನಾಗುತ್ತೆ, ಕೊನೆಯಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಸುಲೋಚನಾಗೆ ತನ್ನ ಪತಿ ನಿಲ್ಲ ಅಂತ ಗೊತ್ತಾದಾಗ, ವಿಚ್ ವಾಸ್ ಪ್ಲೇಡ್ ಬೈ ಆಫ್ ಕೋರ್ಸ್ ಸುಬ್ಬಯ್ಯ ನಾಯ್ಡು ಅವರು. ಹೌದು. ಇವರು ಕೂಡ ಸತಿ ಸ್ಯಾಕ್ರಿಫೈಸ್ ಅಂದ್ರೆ ಅವರು ಕೂಡ ಬೆಂಕಿಗೆ ಆಹುತಿ ಆಗ್ತಾರೆ. ರಿಯಲ್ ಲೈಫ್ ಅಲ್ಲೂ ಪತಿಯನ್ನ ಕಳ್ಕೊಂಡು ಪತ್ನಿ ಅಗಲ್ತಾರೆ. ಸತಿ ಸುಲೋಚನಾದ ಕ್ಲೈಮ್ಯಾಕ್ಸ್ ಕೂಡ ಅದೇ ಇರೋದು. ಇಟ್ ಇಸ್ ಹೌದು, ಒಂಥರ ಕೋಇನ್ಸಿಡೆನ್ಸ್ ಅನ್ಸಲ್ವಾ ನಿಮಗೆ? ಒಂದೊಂದ್ಸತಿ ನಾವು ಏನೋ ಒಂದು ವೇಗ ಅನ್ಕೊಂಡಿರ್ತೀವಿ, ಅದನ್ನ ನಮ್ಮ ಜೀವನದಲ್ಲಿ ನಾವು ಅದನ್ನೇ ಫೇಸ್ ಮಾಡ್ತೀವಾ ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗೋಗುತ್ತೆ. ಆ್ಯಂಡ್ ಆ ಒಂದು ಸಿಚುವೇಶನ್ ಬಂದಾಗ ನಾವು ಯಾವತ್ತಾದ್ರೂ ಅನ್ಕೊಂಡಿದ್ವಾ ಇಂಥ ಒಂದು ಪರಿಸ್ಥಿತಿಲಿ ನಾವು ಇರ್ತೀವಿ ಅಂತ ಅನ್ನೋದು ನಮಗೆ ರಿಯಲೈಸೇ ಆಗಲ್ಲ. ಸೊ ಪ್ರಾಬ್ಲಿ ಈ ಒಂದು ಸಿನಿಮಾ ಅಥವಾ ನೀವು ಹೇಳ್ತಾ ಇರುವ ಈ ಒಂದು ಪಾಸ್ಟ್ ಅದಕ್ಕೆ ಒಂದು ಎಕ್ಸಾಂಪಲ್ ಆಗಿ ನಿಂತಿದೆ. ಕರೆಕ್ಟ್ ಕರೆಕ್ಟ್. ಸೊ ಮುತ್ತಾತನ ಬಗ್ಗೆ ಒಂದ್ ಕಡೆ ಮಾತಾಡೋದು, ಮತ್ತೊಂದ್ ಕಡೆ ನಿಮ್ಮ ಮುತ್ತಜ್ಜಿಯ ಬಗ್ಗೆ ಮಾತಾಡಬೇಕು. ಕೆಲವೊಂದ್ಸಲ ಏನಾಗುತ್ತೆ, ನೀವ್ ಏನ್ ಹೇಳಿದ್ರಿ, ಹೆಡ್ ಸ್ಟ್ರಾಂಗ್ ವಿಮೆನ್, ನಮ್ಮ ಇಡೀ ವಂಶದಲ್ಲಿ ಎಲ್ಲರೂ ಹಾಗೆ ಬಂದಿದ್ದಾರೆ ಅಂತ. ನಿಮ್ಮ ತಾಯಿ ಸಚ್ ಸ್ಟ್ರಾಂಗ್ ವಿಮೆನ್ ಅಂಡ್ ಎಂಥ ಟೈಮಲ್ಲಿ ಶಿ ಮೇಡ್ ಎ ಕಮ್ ಬ್ಯಾಕ್ ಹರಿಕಥಾ ಕ್ಷೇತ್ರಕ್ಕೆ. ಅಂಡ್ ನಾನು ಹೇಳೋದು ನಿಮ್ಮ ಮುತ್ತಜ್ಜಿ ಬಗ್ಗೆ ಮಾತಾಡ್ಬೇಕಂದ್ರೆ, ಎಷ್ಟೋ ಸಲ ಏನಾಗುತ್ತೆ ನೋಡಿ, ಮೊದಲ ನಾಯಕ ನಟ ಯಾರು ಅಂದಾಗ ನಾವು ವಿತೌಟ್ ಸೆಕೆಂಡ್ ಥಾಟ್ ಸುಬ್ಬಯ್ಯ ನಾಯ್ಡು ಅವ್ರ ಹೆಸರನ್ನ ಹೇಳ್ತೀವಿ. ಆದ್ರೆ ಮೊದಲ ನಾಯಕ ನಟಿ ಅಂತ ಬಂದಾಗ ಸತಿ ಸುಲೋಚನಾ ಸಿನಿಮಾದಲ್ಲಿ ಮಂಡೋದರಿ ಪಾತ್ರವನ್ನ ಪ್ಲೇ ಮಾಡ್ತಾರೆ ನಿಮ್ಮ ಮುತ್ತಜ್ಜಿ ಅವರು. ಸೊ ಅವ್ರ ಬಗ್ಗೆ ನೀವು ನಮ್ಗೆ ಇವತ್ತು ಹೇಳಬೇಕು. ಓಕೆ, ಸೊ ನೀವೀಗ ಒಂದು ಇನ್ಸಿಡೆಂಟ್ ಹೇಳಿದ್ರಿ, ಈ ತರ ಒಂದು ಚಿತ್ರದಲ್ಲಿ ನೋಡಿದ್ವಿ, ಅದೇ ರೀತಿ ಅವರ ನಿಜ ಜೀವನದಲ್ಲೂ ಒಂದು ಇನ್ಸಿಡೆಂಟ್ ನಡೀತು ಅನ್ನೋ ಹಾಗೆ ನಮ್ಮ ಅಜ್ಜಿಯವರಿಗೆ ಅಂದ್ರೆ ಲಕ್ಷ್ಮೀಬಾಯಿ ಅವರದು ಏನಾಗಿತ್ತು ಅಂದ್ರೆ, ನಮ್ಮ ಅಜ್ಜಿ ಹೇಳ್ತಾ ಇರ್ತಾರೆ, ಕೆಲವೊಂದು ಸಲ ನಮ್ಮ ಜೀವನ ನಮಗೆ ಒಂದು ಬ್ಯೂಟಿಫುಲ್ ಮೆಮೊರೀಸ್ ಅನ್ನ ಕೊಡುವಂಥದ್ದು ಹೌದು ಅಂತ ಆಗುತ್ತೆ. ಇನ್ನೊಂದೊಂದು ಸತಿ ಅರೆ ಹೇಗಿದ್ದ ಜೀವನ ಹೇಗೆ ಬದಲಾಗ್ಬಿಡ್ತಪ್ಪ ಅನ್ನೋ ಒಂದು ಯಕ್ಷ ಪ್ರಶ್ನೆಯನ್ನು ತಂದು ನಿಲ್ಲಿಸುತ್ತೆ. ಅಂದರೆ ಇವರು ಚೆನ್ನಾಗಿ ಬಾಳಿ ಬದುಕಿದವ್ರೆ, ಅವ್ರಿಗೆ ಯಾವ ರೀತಿಯಾದಂಥ ಕಷ್ಟ ಕಾರ್ಪಣ್ಯಗಳು ಬಂದಿದ್ದಿಲ್ಲ. ಬಟ್ ಏನಾಗ್ತಿತ್ತು ಅಂದರೆ, ಇವರು ನಮ್ಮ ಅಜ್ಜಿಯವರು ಇದ್ದಿದ್ದು ಮೆಜೆಸ್ಟಿಕ್ಕಲ್ಲಿ, ಅಲ್ಲಿ ಆ ಥಿಯೇಟರ್ಸ್ ಎಲ್ಲ ಇರ್ತಾ ಇರ್ತಿತ್ತಲ್ವಾ. ಸೊ ಸತಿ ಸುಲೋಚನಾನ ರಿಲೀಸ್ ಮಾಡ್ತಾರೆ ಒಂದಷ್ಟು ವರ್ಷಗಳ ನಂತರ. ಸತಿ ಸುಲೋಚನಾನ ರಿಲೀಸ್ ಮಾಡ್ತಾರೆ. ಸೊ ರಿಲೀಸ್ ಮಾಡಿದಾಗ ನಮ್ಮ ಲಕ್ಷ್ಮೀಬಾಯಿ ಅವ್ರು ಏನಿದ್ರು, ಅವ್ರು ಬಹಳ ವಯಸ್ಸಾಗೋಗಿರುತ್ತೆ, ಒಂದು 90s
92 ಆ ಏಜಲ್ಲಿ ಅವ್ರು ಇರ್ತಾರೆ. ಆವಾಗ ಅವರಿಗೆ ಸ್ವಲ್ಪ ಮೆಮೊರಿ ಲಾಸ್ ಥರ ಆಗಿರುತ್ತೆ. ಆವಾಗ ಅವ್ರು ಅಲ್ಲೇ ಕೂತು ಆ ಗೇಟ್ ಹತ್ರ ಕೂತಿದ್ರಂತೆ ನಮ್ಮ ಅಜ್ಜಿಯವರು. ಚಿತ್ರ ನೋಡ್ಕೊಂಡು ಬಂದವರೆಲ್ಲರೂ ಅವ್ರ ಮುಂದೆನೇ ಅದೇ ಚಿತ್ರದ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಯಾರಿಗೂ ಗೊತ್ತಿಲ್ಲ ಆ ಚಿತ್ರದ ನಾಯಕಿ ನಟಿ ಇವರೇ ಅನ್ನುವಂಥದ್ದು. ಅವರಿಗೂ ಗೊತ್ತಿಲ್ಲ ಇವರೆಲ್ಲ ನನ್ನ ಬಗ್ಗೆನೇ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ನಮ್ಮ ಅಜ್ಜಿಯವರೆಲ್ಲ ಹಿಂದೆ ನಿಂತಿದ್ರಂತಲ್ಲ, ಸೊ ಅವರು ಇದನ್ನು ವಿಟ್ನೆಸ್ ಮಾಡಿದ್ದಾರೆ ಆಯಿತಾ. ಸೊ ಅವಾಗ ಅಂತಾರೆ, ಈಗ ಇದನ್ನು ನೀವು ಹೆಂಗೆ ತೊಗೊತೀರಾ, ಹೆಂಗೆಲ್ಲ ನಾನು ಇದ್ದೇನೋ ತಗೋತೀರಾ, ಸೊ ನೀವು ಇದರಲ್ಲಿ ಯಾವ್ದು ಚೂಸ್ ಮಾಡ್ತೀರಾ ಅಂತ ನಮ್ಮನ್ನು ಕೇಳಿದಾಗ ನಮ್ಮ ಅಜ್ಜಿ ನಮ್ಗೆ ಹೇಳ್ತಿದ್ದಿದ್ದು ಅಷ್ಟೇ, ಯಾವಾಗಲೂ ನಿಮ್ಮ ಪಾಸಿಟಿವ್ ಸೈಡನ್ನೇ ನೀವು ಚೂಸ್ ಮಾಡಬೇಕು. ನೆಗೆಟಿವ್ ಅಥವಾ ನಿಮ್ಮನ್ನು ವೀಕ್ ಅನಿಸೋದು ಬರುತ್ತೆ ಹೋಗುತ್ತೆ, ಬಟ್ ನಿಮ್ಗೆ ಏನು ಪಾಸಿಟಿವ್ ಅಂತ ಅನಿಸುತ್ತೋ ನೀವು ಅದನ್ನು ಭದ್ರವಾಗಿ ಇಟ್ಕೊಂಡ್ರೆ ದಟ್ ವಿಲ್ ಕೀಪ್ ಯು ಗೋಯಿಂಗ್. ಸೊ ಈ ಥರ ಇವ್ರ ಬಗ್ಗೆ, ಲಕ್ಷ್ಮೀಬಾಯಿ ಅವ್ರ ಬಗ್ಗೆ. ಅದಾದಮೇಲೆ ಅವರು ಸತ್ಯ ಹರಿಶ್ಚಂದ್ರ ಅನ್ನುವಂಥ ಚಿತ್ರದಲ್ಲೂ ನಾಯಕಿ ನಟಿಯಾಗಿ ಮಾಡ್ತಾರೆ. ಆವಾಗ ಅವ್ರಿಗೆ ಎಷ್ಟುದ್ದ ಕೂದಲಿರ್ತಿತ್ತು ಅಂತಂದರೆ, ಅವ್ರ ಕೂದಲು ನೋಡೋಕ್ಕೆ ಮತ್ತು ಆ ಹೀರೋಯಿನ್ ಹಾಗೇ ಇದ್ದಾರಾ, ಅವ್ರು ಅಷ್ಟೇ ಅಂದವಾಗಿದ್ದಾರಾ ಅಂತ ನೋಡೋಕ್ಕೆ ಬೆಳಗ್ಗೆ ಆಗಿದ್ದ ಕೂಡಲೇ, ಆ ನಾಟಕ ಅಥವಾ ಚಿತ್ರ ಆಗಿದ್ದ ಕೂಡಲೇ ಎಷ್ಟೋ ಜನ ಮನೆ ಹತ್ರ ಬರ್ತಿದ್ರಂತೆ. ಬಂದು ಅವ್ರ ಕೂದಲನ್ನು ಮುಟ್ಟಿ ನೋಡ್ತಿದ್ರಂತೆ, ಇದು ನಿಮ್ಮ ನಿಜವಾದ ಕೂದಲ ಅಥವಾ ನೀವು ವಿಗ್ ಹಾಕೋತೀರಾ ಅಂತೆಲ್ಲ. ಸೊ ನಮ್ಮ ಮುತ್ತಜ್ಜಿಯವರು ಅದಕ್ಕೋಸ್ಕರ ಸಮಯ ಮಾಡಿಕೊಂಡು ಬೆಳಗಿನ ಜಾವ ಒಂದಷ್ಟು ಹೊತ್ತು ಬಂದು ಅವರ ಅಭಿಮಾನಿಗಳು ಅಥವಾ ಬರುವಂಥ ಜನರು ಯಾರಿದ್ದಾರೋ ಅವ್ರನ್ನೆಲ್ಲ ಮಾತಾಡಿಸಿ ಕಳಿಸ್ತಾ ಇದ್ರು ಅಂತ ಹೇಳ್ತಾರೆ. ಆ್ಯಂಡ್ ಅವರು ನಮಗೆ ನರೇಟ್ ಮಾಡುವಾಗೆಲ್ಲ ಒಂದು ರೀತಿಯಂಥ ಯಾವುದೋ ಊರಿನ ರಾಜ್ಕುಮಾರಿ ಅವರು ಹೇಗೆ ಬಾಳಿ ಬದುಕಿದ್ರು ನಮ್ಗೆ ಇದೇ ಥರ ಒಂದು ಫೇರಿ ಟೇಲ್ ಥರನೇ ಹೇಳಿರೋದು. ಆ್ಯಂಡ್ ಲೈಕ್ ಆ್ಯಸ್ ಯು ಸೆಡ್, ಅಲ್ಲಿಯವರೆಗೂ ನಮಗೆ ಗೊತ್ತಿರಲ್ಲ, ನಮ್ಮದು ಹೀಗೂ ಒಂದಿತ್ತ, ನಮ್ಮ ಪೂರ್ವಕರು ಹೀಗೂ ಇದ್ರ ಅಂತ ಅನಿಸುತ್ತೆ. ಬಟ್ ಈ ಜಂಜಾಟದಲ್ಲಿ ಅಥವಾ ಈಗಿನ ಲೈಫ್ ಸ್ಟೈಲಲ್ಲಿ ನಾವು ಅದನ್ನೆಲ್ಲ ಮರೆತು ನಾವು ಒಬ್ಬರು ಸಾಮಾನ್ಯರು ಅನ್ನುವ ಥರದಲ್ಲಿ ಬಂದ್ಬಿಟ್ಟಿರ್ತೀವಿ. ಆದರೂ ಅಮೃತ ಅವರು ನನಗೇನು ಖುಷಿ ಆಗ್ತಿರೋದಂದ್ರೆ, ನೀವು ಮಾತಾಡ್ತಾ ನಾನು ಯೋಚನೆ ಮಾಡ್ತಿದ್ದೆ, ನಮಗೆಲ್ಲ ಎಷ್ಟು ತಲೆಮಾರುಗಳು ಗೊತ್ತು. ಅಜ್ಜಿ, ಮುತ್ತಜ್ಜಿ ಅಂತ ನೀವು ಅನ್ಕೊಂಡ್ರೆ ಇಲ್ಲ, ನಮಗ್ ದೇವರಾಣೆಗೂ ಮುತ್ತಜ್ಜಿರೂ ಗೊತ್ತಿಲ್ಲ. ಬಿಕಾಸ್ ನಾವು ಹುಟ್ಟುವಷ್ಟರಲ್ಲಾಗ್ಲೇ ಅವ್ರ ಕಾರ್ಯ ನಡೀತಾ ಇತ್ತು. ಅವಾಗ ಕೇಳೋ ಒಂದು ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ ಮಕ್ಕಳಲ್ಲಿ. ಇವಾಗ ನಿಜವಾಗ್ಲೂ ನನಗೆ ಬೇಜಾರಾಗುತ್ತೆ. ನಮ್ಮ ಅಜ್ಜಿ ತಾತ ಎರಡೂ ಕಡೆ ಅವ್ರನ್ನ ಕಳ್ಕೊಂಡ್ಬಿಟ್ಟಿದೀನಿ. ಎಲ್ಲಿ ಯಾರನ್ನ ಕೇಳೋದು? ಇವಾಗಿನ ಜನರೇಷನ್ ಅವ್ರನ್ನ ಇವಾಗ ನಮ್ ದೊಡ್ಡಪ್ಪಂದ್ರು ಮಾಮಂದ್ರು ಕೇಳಿದ್ರೆ ಅವ್ರಿಗೆ ಎಷ್ಟು ಜನರೇಷನ್ ಮಹಾ ಗೊತ್ತಿರುತ್ತೆ ಅಂತ. ಬಟ್ ನೀವು ನಿಮ್ಮ ಮುತ್ತಾತನವರೆಗೂ ತಿಳ್ಕೊಂಡಿದ್ದೀರಾ, ಮುತ್ತಜ್ಜಿವರೆಗೂ ತಿಳ್ಕೊಂಡಿದ್ದೀರಾ. ನಿಮ್ಮ ತಾತನವರ ತಂದೆ ಏನು ಮೈಸೂರು ಆಸ್ಥಾನದಲ್ಲಿ ಮಹಾರಾಜರ ಜೊತೆಗಿರ್ತಿದ್ರು, ಅವ್ರ ಬಗ್ಗೆ ತಿಳ್ಕೊಂಡಿದ್ದೀರಾ. ನನಗೆ ನಿಜವಾಗ್ಲೂ ಐ ಫೀಲ್ ಬ್ಯಾಡ್. ಅಂಡ್ ಮತ್ತೊಂದು ಕಡೆ ಯಾರ್ಯಾರಿಗೆ ಅಜ್ಜಿ ತಾತಂದ್ರು ಇದ್ದಾರೋ, ಇಟ್ ಈಸ್ ಅ ರಿಕ್ವೆಸ್ಟ್, ಬಿಕಾಸ್ ಅವ್ರಿಗೆ ನೆನಪಿನ ಶಕ್ತಿ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಒಂದು 2-3 ತಲೆಮಾರು ಅವ್ರಿಗೆ ನೆನಪಿರುತ್ತೆ. ಮೇಕ್ ಅ ಫ್ಯಾಮಿಲಿ ಟ್ರೀ. ಎಕ್ಸಾಕ್ಟ್ಲಿ. ಅಂಡ್ ಇನ್ನೊಂದು ಇಲ್ಲಿ ಯಾಕೆ ಈ ಪ್ರಸ್ತಾಪಗಳು ಬರ್ತಿತ್ತು ಅಂತಂದ್ರೆ, ಸೌಜನ್ಯ, ಅವರೆಲ್ಲರೂ ಸಾಧನೆ ಮಾಡಿ ಹೋದವರು. ನಮ್ಮ ತಾತ ಅವರು ಕೂಡ ಹರಿಕತೆಯಲ್ಲಿ ನಾನು ಸಾಮಾನ್ಯ ಹೇಳ್ತೀನಿ, ನಾವು ಯಾವಾಗಲೂ ಸತ್ತು ಬದುಕಿದವರಾಗಬೇಕೇ ವಿನಃ ಬದುಕಿದ್ದು ಸತ್ತವರು ನಾವು ಆಗಬಾರ್ದು ಅಂತ ಒಂದು ಸಾಲು ಬರುತ್ತೆ. ಸೊ ಇವರೆಲ್ಲರೂ ಸತ್ತು ಇವತ್ತಿಗೂ ಯಾಕೆ ಬದುಕಿದ್ದಾರೆ ಅಂದರೆ ಅವರ ಒಂದು ಸಾಧನೆಯಿಂದ. ವಿ ಹ್ಯಾವ್ ಸಮಥಿಂಗ್ ಟು ಟಾಕ್ ಅಬೌಟ್ ದೆಮ್, ವಿ ಹ್ಯಾವ್ ಸಮಥಿಂಗ್ ಟು ಲರ್ನ್ ಫ್ರಮ್ ದೆಮ್. ಎಸ್ಪೆಷಲಿ ಅವ್ರದ್ದೇ ಒಂದು ವಂಶವೃಕ್ಷವನ್ನು ನಾವು ಫಾಲೋ ಮಾಡ್ಕೊಂಡು ಬಂದಾಗ ಅದು ನಮ್ಮ ಹಿರಿಯರ ಒಂದು ಜವಾಬ್ದಾರಿ ಆಗುತ್ತೆ ಕೂಡ. ನೀನು ಇಂಥ ಒಂದು ಫ್ಯಾಮಿಲಿಯಿಂದ ಬರ್ತೀಯ, ಸೊ ಏನಾದರೂ ಒಂದು ಸಾಧನೆ ಮಾಡು. ಆವಾಗ ನಮ್ಗೆ ಅನ್ಸೋದು, ಅಯ್ಯೋ ಒಂದೊಂದು ಸಾಸಿವೆ ಕಾಳಷ್ಟಾದ್ರೂ ನಾವೇನಾದ್ರೂ ಮಾಡ್ಬೇಕಲ್ವಾ, ಮಾಡಬಹುದಾಗಿತ್ತಲ್ವಾ ಅಂತ ಅನ್ಸುತ್ತೆ. ಸೊ ಒಂದು ವೇಳೆ ನಾವು ಮಾಡಿಲ್ಲ ಅಂತ ಅನ್ಸಿದ್ರು ನಮ್ಮ ಮನಸ್ಸಿನಲ್ಲಿ ಸ್ಟ್ರಾಂಗ್ ಆಗಿ ಬರುತ್ತೆ ಏನಂದ್ರೆ, ನಮ್ಮ ಮಕ್ಕಳನ್ನಾದ್ರೂ ಈ ಹಾದಿಯಲ್ಲಿ ತರಬೇಕಪ್ಪ, ಮತ್ತೆ ಅವ್ರ ಈ ಹೆಸರನ್ನ ಎತ್ತಿ ಹಿಡಿಯೋ ಹಾಗೆ ಮಾಡಬೇಕಪ್ಪ ಅನ್ನೋ ಒಂದು ಆಸೆ ನಮ್ಮಲ್ಲಿ ಹುಟ್ಟುತ್ತೆ. ಸೊ ಹಾಗಾಗಿ ಆ ಕತೆಗಳನ್ನು ನಾವು ಆಗಾಗ ಮೆಲುಕು ಹಾಕೋತಾ ಇರ್ತೀವಿ. ಹೌದು. ಆ್ಯಂಡ್ ಆಲ್ಸೋ ನಿಮ್ಮ ಅಜ್ಜಿ ವಾಸ್ ಇನ್ ಟು ಫಿಲಮ್ಸ್ ಅಥವಾ ಮುತ್ತಜ್ಜಿ ವಾಸ್ ಇನ್ ಟು ಫಿಲಮ್ಸ್ ಅಂತ ನಾವು ತಗೊಂಡ್ರೆ ಅವರ ತಂದೆ ತಾಯಿನ ಪ್ರೈಸ್ ಮಾಡಬೇಕು. ಯಾಕಂದ್ರೆ ಇವತ್ತಿನ ಜನರೇಷನ್ ಅಲ್ಲೇ ಮಕ್ಕಳನ್ನ ಮೀಡಿಯಾ ಕಳಿಸೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ ಫಾರ್ ವಾಟ್ ಎವರ್ ರೀಸನ್. ಐ ಹ್ಯಾವ್ ಟು ಟೆಲ್ ಯು ದಿಸ್, ಸಾರಿ ಇಫ್ ಐ ಹ್ಯಾವ್ ಸ್ಟಾಪ್ಡ್ ಯು. ಅವ್ರ ಅಜ್ಜಿ ಅಂದ್ರೆ ಅವ್ರ ಹೆಸರು ತಾಯಮ್ಮ ಅಂತ. ನಮ್ಮ ಅಜ್ಜಿಗೆ, ನಮ್ಮ ತಾಯಿಗೆಲ್ಲ ತಾಯಮ್ಮ ಅವ್ರು ಅಂದ್ರೆ ತುಂಬಾ ಇಷ್ಟ. ಇವತ್ತಿಗೂ ನಮ್ಮ ಮನೇಲಿ ಅವ್ರ ಫೋಟೋ ಯಾವುದೇ ಅವಾಗ ಮಗು ಹುಟ್ಟಿದ್ರೆ ತಾಯಮ್ಮ ಅವ್ರ ಫೋಟೋ ತಂದು ಫಸ್ಟ್ ಇಡ್ತಾರೆ. ಅವ್ರೊಂಥರ ನಮಗೆ ಶ್ರೀರಕ್ಷೆ ಇದ್ದಂಗೆ. ಮಕ್ಕಳು ಅವ್ರವ್ರ ದೇವ್ರನ್ನ ಕೇಳ್ಕೊಂತಿದ್ದಿದ್ದೆ ಅಷ್ಟೇ ಅಂತೆ, ಮಕ್ಕಳನ್ನ ಚೆನ್ನಾಗಿಡು ಅಂತ. ಸೊ ತಾಯಮ್ಮ ಅವ್ರಿಗೆ ಅವರಿಬ್ಬರು ಹೆಣ್ಮಕ್ಳನ್ನ ಸಿನಿಮಾಗೆ ಸೇರಿಸುವಂಥ ಒಂದು ಸನ್ನಿವೇಶ ಬಂದಾಗ, ಅವರು ಬಾಂಬೆಯಿಂದ ಕ್ಯಾಮ್ರಾಗಳೆಲ್ಲ ತಂದಾಗ ಆ ಊರವರೆಲ್ಲ ಓಡ್ ಹೋಗಿದ್ರಂತೆ, ಏನೋ ಮಾಯಾ ಪೆಟ್ಟಿಗೆ ತರ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರು ಅವಾಗ ಅದ್ರೊಳಗಡೆ ಹಿಂಗೆ ಬಟ್ಟೆ ಹಾಕೊಂಡು ಒಳಗಡೆ ಹೋಗ್ತಿದ್ರಲ್ವಾ, ಸೊ ಏನೋ ಮಾಯಾ ಪೆಟ್ಟಿಗೆ ಬರ್ತಾ ಇದೆ ಅಂತ ಎಲ್ಲ ಓಡ್ ಹೋಗಿದ್ರಂತೆ. ಸೊ ಅವಾಗ ತಾಯಮ್ಮ ಅವರು ಧೈರ್ಯ ಮಾಡಿ ಅವರಿಬ್ಬರು ಹೆಣ್ಣು ಮಕ್ಕಳನ್ನ
ಸಿನಿಮಾಗೆ ಅಂತ ಇದು ಮಾಡಿದ್ದು. ಸೊ ನೀವು ಹೇಳ್ದಂಗೆ ಈಗಲೇ ಇಷ್ಟೊಂದು ಏನಂತೀರಾ ಸಂಕುಚಿತವಾಗಿ ಯೋಚನೆ ಮಾಡುವಾಗ ಆ ಕಾಲದಲ್ಲಿ ಅವ್ರು ಇನ್ನೆಷ್ಟು ಬ್ರಾಡ್ ಮೈಂಡೆಡ್ ಆಗಿದ್ರು. ಅಂಡ್ ಅವ್ರ ತಾಯಿ ಬಿಟ್ಟಿದ್ದಕ್ಕಲ್ವ ಇವತ್ತು ಆ ಇಬ್ಬರು ಹೆಣ್ಣು ಮಕ್ಕಳು ಒಂದು ನೆಲೆ ಕಾಣೋದಕ್ಕೆ ಅಥವಾ ಒಂದು ಹೆಸರು ಮಾಡೋದಕ್ಕಾಗಿದ್ದು. ಸೊ ಇದನ್ನು ನಮ್ಮ ಅಜ್ಜಿ ಹೇಳ್ತಾ ಇದ್ದಿದ್ದು ನಮಗೆ ಸ್ಟೋರಿ, ತಾಯಮ್ಮ ಅವ್ರದ್ದು ಸ್ಟೋರಿ ಅಂತ. ಅದೇ ಹೇಳದ್ನಲ್ಲ, ನೀವು ಒಬ್ಬೊಬ್ಬರ ಹೆಸರು ಹೇಳೋವಾಗ್ಲೂ ತಿಳ್ಕೊಂಡಿದ್ದೀರಲ್ಲ ನಿಮ್ಮ ಕಂಪ್ಲೀಟ್ ಫ್ಯಾಮಿಲಿ ಹಿಸ್ಟ್ರಿನ ಅಂತ ಬಹಳ ಖುಷಿ ಆಗುತ್ತೆ. ನೆಕ್ಸ್ಟ್ ಸುಬ್ಬಯ್ಯ ನಾಯ್ಡು ಅವರ ಮಗಳು ಪ್ರೇಮಾ ನಾಯ್ಡು, ನೀವು ಬೆಳೆದಿದ್ದೆಲ್ಲ ಅವ್ರ ಜೊತೆಗೇನೆ. ಹೇಗಿತ್ತು ನಿಮ್ ಬಾಲ್ಯ ಅವ್ರ ಜೊತೆ? ನಮ್ಮ ಅಜ್ಜಿ ಬಗ್ಗೆ ನಮ್ಗೆ ಏನೋ ಅವರು ನಮ್ಮ ತಾಯಿಗಿಂತ ಒಂದು ಪಟ್ಟು ಹೆಚ್ಚು ನಮ್ಮ ಅಜ್ಜಿನೇ ನಮ್ಗೆ ನಮ್ಮನ್ನ ಸಾಕಿ ಬೆಳೆಸಿದ್ದೆಲ್ಲ. ಅಂಡ್ ನಮ್ಮ ಅಜ್ಜಿ ಮನೆ ಮೆಮೊರೀಸ್ ಎಷ್ಟೊಂದಿದೆ ಅಂದ್ರೆ ಎಸ್ಪೆಷಲಿ ನಾವು ಕಸಿನ್ ಎಲ್ಲ ಹತ್ರನೇ ಇದ್ರು ಅವಾಗ. ಅಮ್ಮನ ಮನೇನೂ ಹತ್ರ, ಅಜ್ಜಿ ಮನೇನೂ ಹತ್ರ, ಚಿಕ್ಕಮ್ಮಂದ್ರು ಹತ್ರನೇ ಇರ್ತಿದ್ರು. ಸೊ ನಮ್ಮ ಅಜ್ಜಿ ಮನೇಲಿ ನಾವೆಲ್ಲ ಕಸಿನ್ಸ್ ಆಲ್ಮೋಸ್ಟ್ ಅಲ್ಲೇ ಇರ್ತಾ ಇದ್ವಿ. ನಾವು ಈಗಲೂ ಎಷ್ಟು ಮಾತಾಡ್ತೀವಿ ಅಂದರೆ ಸ್ವಲ್ಪ ಶಿಸ್ತು ಜಾಸ್ತಿ. 7 ಗಂಟೆ ಅಷ್ಟೊತ್ತಿಗೆ ಲೈಟ್ಸ್ ಎಲ್ಲ ಆಫ್ ಆಗಬೇಕು, ನಾವು ಮಲ್ಕೋಬೇಕು. ನಾವು 5 ಜನ ಮೊಮ್ಮಕ್ಕಳು ಹೆಣ್ಮಕ್ಳು, ಒಬ್ಬ ಮಾತ್ರ ಗಂಡು ಹುಡುಗ ನಮ್ಮ 6 ಜನದಲ್ಲಿ ಕಸಿನ್ಸಲ್ಲಿ. ಸೊ ನಾವು ಆಲ್ಮೋಸ್ಟ್ 5 ಜನ ಎಲ್ಲ ಒಟ್ಟೊಟ್ಟಿಗೆ ಇರ್ತಿದ್ವಿ. ಅವನು ಇರ್ತಿದ್ದ, ಬಟ್ ಸ್ವಲ್ಪ ಹೆಣ್ಮಕ್ಳಿಗೆ ಹ್ಯಾಂಗಲ್ವ ಒಂಚೂರು ಅವನು ದೂರ ಉಳಿತಿದ್ದ. ಬಟ್ ನಮಗೆ 7 ಗಂಟೆಗೆ ನಮ್ಮ ಅಜ್ಜಿ ಲೈಟ್ ಆಫ್ ಮಾಡಿದ್ರು ಕೂಡ ಪಿಸ 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 ಮಾತಾಡು, ಕುಸು 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 ನಗು. ಅದೇನು ನಗು ಬರ್ತಿದ್ವಿ. ಈಗ ಯೋಚನೆ ಮಾಡ್ತೀವಿ ಏನು ಮಾತಾಡ್ತಿದ್ವಿ ನಾವು, ಏನು ನಗ್ತಿದ್ವಿ, ಎಷ್ಟು ನಗು ಕಂಟ್ರೋಲ್ ಮಾಡ್ಕೋಬೇಕಾಗಿ ಬರ್ತಿತ್ತು. ಆ ನಗು ಕಂಟ್ರೋಲ್ ಆಗ್ತಿರ್ಲಿಲ್ಲ. ಆ್ಯಂಡ್ ನಮ್ಮ ಅಜ್ಜಿ ಗದರಾಕೋರು ಆಯ್ತಾ. ಆ್ಯಂಡ್ ಇವಾಗಿನ ಥರ ಎಲ್ಲ ತುಂಬ ಸೂಕ್ಷ್ಮವಾಗಿ ಮಕ್ಕಳನ್ನ ಬೆಳೆಸ್ಬೇಕು, ಏನೋ ಮಾತಾಡ್ಸೋವಾಗ ಮಕ್ಕಳು ಅವೆಲ್ಲ ಇಲ್ಲ. ಅವರೆಲ್ಲ ಆಗ ಹಾಕಿರೋ ಕೂಗು ಇವತ್ತಿಗೂ ನೆನಪಿದೆ. ಇವತ್ತಿಗೂ ಅದು ಹೆಂಗೆ ನೆನಪಿದೆ ಅಂದ್ರೆ ನಾವು ಒಂದು ಮಿಸ್ಟೇಕ್ ಮಾಡಕ್ ಹೋದಾಗ ಆ ಕೂಗು ನೆನಪಾಗುತ್ತೆ. ಏಯ್ ಅನ್ನೋರೆಲ್ಲ ಅಂತ ಬೆಚ್ಕೊಂಡು ಬರ್ತಿದ್ವಲ್ಲ. ಸೊ ಅವೆಲ್ಲ ಇವತ್ತಿಗೂ ನೆನಪಿದೆ. ಆಗ ನಮ್ಮ ಅಜ್ಜಿ ಒಂದು ಕೂಗು ಹಾಕೋರು ಏಯ್ ಅಂತ. ಆಮೇಲೆ 7 ಗಂಟೆ ಒಳಗಡೆ ಮನೆ ಒಳಗಡೆ ಬಂದ್ಬಿಡ್ಬೇಕು. ಇಲ್ಲ ಅಂದ್ರೆ ಒಂದು ಕಿಟಕಿ ಇತ್ತು, ನಾವು ಆ ಸಜ್ಜಾ ಮೇಲೆ ಹತ್ತಿ ಆ ಕಿಟಕಿ ಓಪನ್ ಮಾಡಿ ಅಮ್ಮಮ್ಮ ಅಮ್ಮಮ್ಮ ಅಂತ ಅಮ್ಮಮ್ಮ ಬಾಗಿಲು ತೆಗಿ, ಅಮ್ಮಮ್ಮ ಬಾಗಿಲು ತೆಗಿ ರಿಕ್ವೆಸ್ಟ್ ಮಾಡ್ಕೋಬೇಕಾಗಿತ್ತು. ಆಮೇಲೆ ಆಟ ಆಡೋವಾಗ ಮಾಡಿ ಮೇಲೆ ಹೋಗಿ ದಮ 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 ಅಂತ ಕುಣಿಯಂಗಿಲ್ಲ, ಅದಕ್ಕೂ ಬೈತಿದ್ರು. ಬಟ್ ನಾವು ಅದನ್ನೇ ಮಾಡೋದು. ಸೊ ಈ ತರ ನಾವು ನಮ್ಮ ಕಸಿನ್ಸ್ ಎಲ್ಲ ಎಷ್ಟು. ಈಗ ರೀಸೆಂಟ್ ಆಗಿ ಒಂದು 3 months ಬ್ಯಾಕ್ ನಾವು ನಮ್ಮ ಅಜ್ಜಿನ ಕಳ್ಕೊಂಡ್ವಿ, ಪ್ರೇಮಾ ನಾಯ್ಡು ಅವ್ರನ್ನ. ಅವರಿಗೆ ಒಂದು 85-86 ಇಯರ್ಸ್ ಸಂಪೂರ್ಣವಾದ. ಅವ್ರನ್ನ ನೋಡಿದಾಗೆಲ್ಲ ಇಟ್ಸ್ ಅ ಬಿಗ್ ಲೈಫ್ ಲೆಸನ್ ಫಾರ್ ಅಸ್. ಅಂದರೆ ಅವ್ರು ಹೆಂಗೆ ಬಾಳಿ ಬದುಕಿದ್ದಾರೆ ಅನ್ನೋದು. ಸೊ ಅವಾಗೆಲ್ಲ ನಾವು ಎಷ್ಟು ಮಿಸ್ ಮಾಡ್ಕೋತಿದ್ದೀವಿ ನಮ್ಮ ಬಾಲ್ಯನ, ನಮ್ಮ ಅಜ್ಜಿನ. ನಮ್ಮ ಅಜ್ಜಿ ಹೋಗಿದ ತಕ್ಷಣ ನಮಗೆ ನಮ್ಮ ಯಾವುದೋ ಒಂದು ಅಂಶ ನಮ್ಮಿಂದ ಹೊರಟೋಯ್ತೇನೋ ಅನ್ನುವಷ್ಟು ನಮಗೆ ಇವಾಗ ಫೀಲ್ ಆಗ್ತಾ ಇದೆ. ಇಷ್ಟು ದೊಡ್ಡವರಾಗಿದ್ದೀವಿ. ನಮ್ಮ ಅಜ್ಜಿ ಮರಿ ಮೊಮ್ಮಕ್ಕಳನ್ನು ನೋಡಿದ್ದಾರೆ, ಮಕ್ಕಳನ್ನು ನೋಡ್ಬಿಟ್ಟಿದ್ದಾರೆ ನಮ್ಮ ಅಜ್ಜಿ. ಸೊ ಅವರಷ್ಟು ಪರಿಪೂರ್ಣವಾಗಿ ಬಾಳಿ ಬದುಕಿದವರು. ಆ ಥರ ನಮ್ಮ ಅಜ್ಜಿ ಮನೆಯಲ್ಲಿ. ಆಮೇಲೆ ನಮ್ಮ ಅಜ್ಜಿ ಒಂದು ದೊಡ್ಡ ಡೀಸಲ್ಲಿ ಊಟ ಕಲಿಸ್ಕೊಂಬಂದು ಅವ್ರು ಒಂದೊಂದು ಕೈ ತುತ್ತು ಇಷ್ಟಿಷ್ಟು ದಪ್ಪ ಇರ್ತಾ ಇತ್ತು ಆಯ್ತಾ. ತಿನ್ನಲೇಬೇಕು. ಅಮ್ಮಮ್ಮ ನಂಗೆ ಸಾಕು ಅಮ್ಮಮ್ಮ, ಇದನ್ನೇ ನಿನ್ನ ತಲೆಗೆ ತಟ್ಲಾ, ಹಿಂಗೆ ಇದೇ ಡೈಲಾಗ್ ಹೇಳ್ತಿದ್ದು ಆಯಿತಾ. ಆಮೇಲೆ ಎಲ್ಲರಿಗೂ ತಿನ್ಸೋರು. ಆ್ಯಂಡ್ ನಮ್ಮ ತಾಯಿ ಹರಿಕತೆಗೆಲ್ಲ ಹೋದರೆ ಮಾಡಿದ್ರೆ ಸಂಪೂರ್ಣವಾಗಿ ನಮ್ಮ ರೆಸ್ಪಾನ್ಸಿಬಿಲಿಟಿಯನ್ನು ನಮ್ಮ ಅಜ್ಜಿ, ನಮ್ಮ ಚಿಕ್ಕಮ್ಮಂದಿರೇನಿದ್ದಾರೆ, ನನಗಿಬ್ಬರು ಚಿಕ್ಕಮ್ಮಂದಿರಿದ್ದಾರೆ. ಸೊ ಎಲ್ಲ ಎಷ್ಟು ಚೆನ್ನಾಗಿ ಒಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿನ ಹಂಚ್ಕೋತಾ ಇದ್ರು. ಈಗ ಒಂದು ಚಿಕ್ಕ ವ್ಯವಸ್ಥೆ ನಮಗೆ ಎಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅಂತ ಕಾಣುತ್ತೆ. ಮಗುನ ಬಿಟ್ಟು ಹೋಗ್ಬೇಕು ಅಂದ್ರೆ ಎಲ್ಲಿ ಬಿಟ್ಟು ಹೋಗ್ಬೇಕು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಆಗೆಲ್ಲ ಫ್ಯಾಮಿಲಿ ಅಂದ್ರೆ ಹೇಗಿರ್ತಿತ್ತು ಅಂದ್ರೆ ಈ ತರ ಸಣ್ಣ ಪುಟ್ಟ ಯೋಚನೆಗಳಿರ್ತಿರ್ಲಿಲ್ಲ. ಅವ್ರದ್ದೇನಿದ್ರು ದೊಡ್ಡ ದೊಡ್ಡ ಆಲೋಚನೆ, ದೊಡ್ಡ ಗೋಲ್ಸ್. ಕರೆಕ್ಟ್ ಹೇಳ್ತಿದ್ರೇನೆ ಕೇಳ್ತಿದ್ರೇನೆ ಖುಷಿ ಅನ್ಸುತ್ತೆ. ಅಂಡ್ ದೇರ್ ಇಸ್ ಅ ಲೈಫ್ ಲೆಸನ್ ಆಸ್ ಯು ರೈಟ್ಲಿ ಸೆಡ್. ಜೊತೆಗೆ ನೀವು ಹೇಳ್ದ ಹಾಗೆ ಅವರು ಆಡ್ದಂಥ ಮಾತುಗಳು ಇವಾಗ್ಲೂ ನಮ್ ಕಿವಿಲಿ ಇದೆ ಅನ್ನೋದಕ್ಕೆ. ಯಾರ್ಯಾರು ಏನೇನ್ ಬೈತಿದ್ರು ಅನ್ನೋದೆಲ್ಲ ನೆನಪಿರುತ್ತಲ್ಲ. ನಮ್ಮ ತಾತ ಯಾವಾಗ್ಲೂ ಹೇಳೋರು ಬಲಿ ಹಾಕ್ಬಿಡ್ತೀನಿ ಅಂತ. ಇದು ಅವ್ರ ಸಿಗ್ನೇಚರ್ ಸ್ಟೈಲ್ ಆಫ್ ಬೈಯೋದು. ಅವ್ರು ಬಲಿ ಹಾಕ್ಬಿಡ್ತೀನಿ ಅಂತಿದ್ದಾರೆ ಅಂದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ ಅಂತ. ಅಲ್ಲಿವರೆಗೂ ಅವ್ರ ವರ್ಡ್ ಯೂಸ್ ಮಾಡ್ತಿರ್ಲಿಲ್ಲ. ಸೊ ಅಂಡ್ ಹೆಣ್ಮಕ್ಳೆಲ್ಲ ನಿಧಾನವಾಗಿ ನಡಿಬೇಕು ಅಂತ. ಈಗ ನಾವು ನಡೆಯೋವಾಗ ಹಿಮ್ಮಡಿ ಏನಾದ್ರು ಊರಿ ಧಮ ಧಮ ಅಂತ ಶಬ್ದ ಮಾಡಿದ್ರೆ ಅವ್ರು ಅವಾಗ ನಮ್ಮನ್ನ ಪೋಟ್ರೆವ, ನೀನು ಹೋದ ಮನೇಲಿ ಅದು ಹೆಂಗ್ ಉದ್ಧಾರ ಆಗ್ತೀಯೋ, ಅದೇನು ಹಂಗೆ ನಡೀತೀಯಾ ಈ ಥರ. ಸೊ ನಮ್ಗೆ ಅವಾಗೆಲ್ಲ ಇಟ್ಸ್ ಅ ವೆರಿ ಬಿಗ್ ಸಿನ್. ಅಯ್ಯೋ ಹಂಗೆ ನಡಿಬಾರ್ದು, ಸಾಫ್ಟ್ ಆಗೇ ನಡಿಬೇಕು. ಆ್ಯಂಡ್ ನಮಗೆಲ್ಲ ಫ್ರಾಕ್ಸ್ ಹೊಲ್ಸೋರು, ಅವರೇ ಒಂಥರ ಡಿಸೈನ್ ಅವ್ರ ಪ್ರಕಾರ ತುಂಬ ಚೆನ್ನಾಗಿ ಡಿಸೈನ್ ಮಾಡ್ತಾರೆ. ಇವಾಗ ಫ್ರಾಕ್ ಎಲ್ಲ ಹಾಕೋದು ಏನೇ ಹಿಂಗಿದ್ದೀವಿ ನಾವು ಅನ್ನೋ ಥರ ಅನ್ಸುತ್ತೆ. ಸೊ ಅವ್ರು ಯೂಸ್ ಮಾಡ್ತಿದ್ದಿದ್ದು ವರ್ಡ್ಸು. ವೆಲ್ವೆಟ್ ಡ್ರೆಸ್ ಮೆಟೀರಿಯಲ್ ಬಂತಿತ್ತು, ದಮಾಸ್ ಬಟ್ಟೆ ಅನ್ನೋರು. ಎಲ್ಲಿ ಆ ದಮಾಸ್ ಫ್ರಾಕು, ಅವ್ರಿಗೇನೋ ಅಂದ್ರೆ ತುಂಬಾ ರಾಯಲ್ ಫ್ಯಾಮಿಲಿ ಬಟ್ಟೆ ಹಾಕೋತಾ ಇದೀವಿ ಅಂತ ಅವರು. ಆಮೇಲೆ ನಮಗೆಲ್ಲ ಹೇರ್ ಸ್ಟೈಲ್ಸ್ ಮಾಡೋರು. ಆ್ಯಂಡ್ ಆ ಹೇರ್ ಸ್ಟೈಲ್ ಗಟ್ಟಿಯಾಗಿ ಒಂದ್ಸತಿ ಅಂತೂ ನನಗೆ ಬುರುಡೆನೇ ಬಂದ್ಬಿಡೋ ಥರ ಜುಟ್ಟು ಹಾಕ್ಬಿಟ್ಟಿದ್ದಾರೆ ನಮ್ಮ ಅಜ್ಜಿ. ಸೊ ಇವೆಲ್ಲ ನೆನ್ಪಿಟ್ಕೊಂಡು ಆ ಮೆಮೊರೀಸ್ ಎಲ್ಲ
ಮತ್ತೆ ನಮ್ಗೆ ಆ ಜೀವನ ಸಿಗುತ್ತೋ ಖಂಡಿತ ಸಿಗಲ್ಲ, ಬಟ್ ಆ ಮೆಮೊರೀಸ್ ಅಂತೂ ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ಸಲ ನಾನು ಅನ್ಕೋತೀನಿ, ಇವಾಗ ನೀವೇನ್ ಹೇಳಿದ್ರಲ್ಲ ಅಜ್ಜಿ ತಾತಂದ್ರ ದಿನ, ಅದನ್ನ ನಾನು ಮೆಲುಕು ಹಾಕಿದಾಗ ಅವ್ರ ಜೊತೆ ಇದ್ದಂಥ ದಿನಗಳು ಅಂತ, ಒಂದ್ 20 ವರ್ಷ ಹಿಂದೆ ಹೋಗೋ ಹಾಗಿದ್ರೆ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅದು ಒಂದು ಜೀವನದಲ್ಲಿ ನಡೆಯಲ್ಲ ಅಂತ ಗೊತ್ತಾದಾಗ ನಮಗೆ ರಿಯಲೈಸ್ ಆಗತ್ತೆ ಪ್ರೆಸೆಂಟ್ ಅಲ್ಲಿ ಇರ್ಬೇಕು ಅಲ್ವಾ ಅಂತ. ಬಿಕಾಸ್ ಈ ಕ್ಷಣ ಕಳ್ಕೊಂಡ್ಮೇಲೆ ಮೇ ಬಿ 20 years ಡೌನ್ ದ ಲೈನ್ feel the same. ಈ ಸಮಯಕ್ಕೆ ವಾಪಸ್ ಬರೋಣ ಅಂತ ಅನಿಸ್ತಾ ಇರುತ್ತೆ. ಅಷ್ಟಿಲ್ಲದೆ ನಮ್ಗೆ ದೊಡ್ಡವರಾಗ್ಲಿ ಅಥವಾ ಭಗವಂತ ಹೇಳಿರೋದು ಅಷ್ಟೇ, ನೀನ್ ತುಂಬಾ ತಲೆ ಕೆಡಿಸ್ಕೋಬೇಡ, ಯು ಜಸ್ಟ್ ಲಿವ್ ಯೋರ್ ಲೈಫ್, ಮುಂದಿನ ಪ್ಲಾನ್ಸ್ ನನ್ನ ಕೈಯಲ್ಲಿ ಬಿಡು. ನಾವು ಅತಿ ಪ್ರತಿಷ್ಠೆ, ಮುಂದಿಂದು ನಾನೇ ಯೋಚನೆ ಮಾಡ್ತೀನಿ ಅಂತ. ಸೊ ಅದ್ಯಾವುದು ನಡೆಯಲ್ಲ. ನಿನಗೇನು ಕೊಟ್ಟಿದ್ದಾನೋ ಅದನ್ನು ಸಂಪೂರ್ಣವಾಗಿ ಜೀವಿಸು, ಅದನ್ನ ಎಂಜಾಯ್ ಮಾಡು. ಸೊ ಅದು ನೀವು ಹೇಳ್ದಂಗೆ ನೆನ್ನೆ ಬಗ್ಗೆ ನೆನೆಸ್ಕೊಂಡ್ರು ಇವತ್ತು ಹಾಗೆ ಅನ್ಸುತ್ತೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್.